ಹೆಲೋ ಫ್ರೆಂಡ್ಸ್, ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ನಮಸ್ಕಾರಗಳು. ನೀವು ಸ್ಕೂಲ್ನಲ್ಲಿ ಓದ್ತಾ ಇರಿ, ಕಾಲೇಜಿನಲ್ಲಿ ಓದ್ತಾ ಇರಿ ಅಥವಾ ಡಿಗ್ರಿ ಮಾಡ್ತಾ ಇರಿ, ನಿಮ್ಮ ಹತ್ತಿರ ಅಪಾರ್ ಕಾರ್ಡ್ ಇದೆಯಾ? ಒಂದು ವೇಳೆ ನಿಮ್ಮ ಹತ್ತಿರ ಅಪಾರ್ ಕಾರ್ಡ್ ಇದ್ದರೆ ಈ ವಿಡಿಯೋ ನಿಮಗಾಗಿ ತುಂಬಾ ಮುಖ್ಯವಾಗಿರುತ್ತೆ ಸ್ನೇಹಿತರೆ. ಯಾಕಂದರೆ ನಿಮ್ಮ ಅಪಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಲು ಸರ್ಕಾರ ಒಂದು ಕೊನೆಯ ದಿನಾಂಕವನ್ನು ಅನೌನ್ಸ್ ಮಾಡಿದೆ. ಹೌದು, ಬರುವ ಜೂನ್ 23ರ ಒಳಗಾಗಿ ನಿಮ್ಮ ಅಪಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಬೇಕು. ಇದನ್ನು ಹೇಗೆ ಅಪ್ಡೇಟ್ ಮಾಡೋದು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ಸರಳವಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಸ್ನೇಹಿತರೆ. ಮೊದಲನೇದಾಗಿ ಈ ಅಪಾರ್ ಕಾರ್ಡ್ ಅಂದರೆ ಏನು? ಸಿಂಪಲ್ಲಾಗಿ ಹೇಳ್ತೀನಿ ಕೇಳಿ ಸ್ನೇಹಿತರೆ. ಇದು ವಿದ್ಯಾರ್ಥಿಗಳಿಗೆ ಅಂತಾನೇ ಸರ್ಕಾರ ಕೊಟ್ಟಿರೋ ಒಂದು ಡಿಜಿಟಲ್ ಐ ಡಿ ಕಾರ್ಡ್. ಇದರಲ್ಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್, ಸ್ಕಾಲರ್ಶಿಪ್ ಮಾಹಿತಿ, ನೀವು ಗೆದ್ದಿರೋ ಪ್ರಶಸ್ತಿಗಳು, ಹೀಗೆ ನಿಮ್ಮ ಎಜುಕೇಷನ್ ಸಂಬಂಧಪಟ್ಟಂತಹ ಡಾಕ್ಯುಮೆಂಟ್ಗಳು ಒಂದೇ ಕಡೆ ಸ್ಟೋರ್ ಆಗಿ ಇರುತ್ತೆ. ಆದರೆ ಈಗ ಯಾಕೆ ಅಪ್ಡೇಟ್ ಮಾಡಿಸ್ಬೇಕು ಅಂದರೆ, ತುಂಬ ಜನ ವಿದ್ಯಾರ್ಥಿ ಆಧಾರ್ ಕಾರ್ಡ್ನಲ್ಲಿ ಹೆಸರು ಮ್ಯಾಚ್ ಆಗಿಲ್ಲ, ಮೊಬೈಲ್ ನಂಬರ್ ಲಿಂಕ್ ಆಗ್ತಿಲ್ಲ, ನಿಮ್ಮ ಕ್ಲಾಸ್ ಕಾಲೇಜು ಡೀಟೇಲ್ಸ್ ತಪ್ಪಾಗಿದೆ. ಇದನ್ನೆಲ್ಲ ಸರಿಪಡಿಸದಿದ್ದರೆ ನಿಮಗೆ ಮುಂದಿನ ದಿನಗಳಲ್ಲಿ ಬರುವ ಸ್ಕಾಲರ್ಶಿಪ್ ನಿಂತು ಹೋಗಬಹುದು ಅಥವಾ ಎಕ್ಸಾಮ್ ಹಾಲ್ ಟಿಕೆಟ್ ಸಿಗುವಾಗ ತುಂಬ ಪ್ರಾಬ್ಲಮ್ ಆಗಬಹುದು. ಅದಕ್ಕೆ ಸರ್ಕಾರ ಇದು ಜೂನ್ 23ರವರೆಗೆ ಟೈಮ್ ಕೊಟ್ಟಿದೆ. ಸರಿ, ಹಾಗಾದರೆ ಈ ಅಪಾರ್ ಕಾರ್ಡ್ ಅಪ್ಡೇಟ್ ಮಾಡೋದು ಹೇಗೆ ಅನ್ನೋದನ್ನು ಸಿಂಪಲ್ಲಾಗಿ ಹೇಳ್ಕೊಡ್ತೀನಿ. ಮೊದಲನೇದಾಗಿ ನೀವು ಕೇಂದ್ರ ಸರ್ಕಾರ ಡಿಜಿಟಲ್ ಲಾಕರ್ ಆ್ಯಪ್ ಅಥವಾ ವೆಬ್ಸೈಟ್ಗೆ ಹೋಗಬೇಕು. ಅಲ್ಲಿ ನಿಮ್ಮ ಮೊಬೈಲ್ ನಂಬರ್ ಮತ್ತು OTP ಹಾಕಿ ಲಾಗಿನ್ ಆಗಿ ನಿಮ್ಮ ಪ್ರೊಫೈಲ್ ಸೆಕ್ಷನ್ಗೆ ಹೋಗಿ ಅಲ್ಲಿ ನಿಮ್ಮ ಹೆಸರು, ಹುಟ್ಟಿದ ದಿನಾಂಕ ಅಥವಾ ಆಧಾರ್ ಕಾರ್ಡ್ ನಂಬರ್ ಸರಿಯಾಗಿದೆಯಾ ಅಂತ ಚೆಕ್ ಮಾಡಿಕೊಳ್ಳಿ. ಒಂದು ವೇಳೆ ನಿಮ್ಮ ಸ್ಕೂಲ್ ಅಥವಾ ಕಾಲೇಜ್ ಬದಲಾಗಿದ್ದರೆ ಪ್ರಸ್ತುತ ನೀವು ಓದುತ್ತಿರುವ ಕಾಲೇಜಿನ ಹೆಸರನ್ನು ಸೆಲೆಕ್ಟ್ ಮಾಡಿ ಅಪ್ಡೇಟ್ ಮಾಡಿ. ಒಂದು ವೇಳೆ ನಿಮಗೆ ಮೊಬೈಲ್ನಲ್ಲಿ ಮಾಡೋಕ್ಕೆ ಗೊತ್ತಾಗಿಲ್ಲ ಅಂದರೆ ತಲೆ ಕೆಡಿಸ್ಕೋಬೇಡಿ. ನಿಮ್ಮ ಹತ್ತಿರ ಆನ್ಲೈನ್ ಸೇವಾ ಕೇಂದ್ರಕ್ಕೆ ಹೋಗಿ ಭೇಟಿ ನೀಡಿ, ಅಲ್ಲಿ ಒಂದೇ ನಿಮಿಷದಲ್ಲಿ ನಿಮಗೆ ಮಾಡಿಕೊಡ್ತಾರೆ ಸ್ನೇಹಿತರೆ. ಅಥವಾ ನಿಮ್ಮ ಸ್ಕೂಲ್ ಕಾಲೇಜಿನ ಆಫೀಸ್ನಲ್ಲೂ ಇದರ ಬಗ್ಗೆ ಕೇಳಿ ಸಹಾಯ ಪಡಿಬಹುದು. ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಇವತ್ತು ಮಾಡೋಣ ನಾಳೆ ಮಾಡೋಣ ಅಂತ ಟೈಮ್ ವೇಸ್ಟ್ ಮಾಡ್ಕೊತು ಮನೆಯಲ್ಲಿ ಕುಳಿತು ಕಾಲ ಕಳಿಬೇಡಿ. ಕೂಡಲೇ ಹೋಗಿ ಅಪ್ಡೇಟ್ ಮಾಡಿಕೊಳ್ಳಿ. ಯಾಕಂದರೆ ಜೂನ್ 23ರ ತನಕ ಕಾಲಾವಕಾಶ ಕೊಟ್ಟಿದೆ ಸರ್ಕಾರ. ಅದಕ್ಕಾಗಿ ಕೂಡಲೇ ಹೋಗಿ ನೀವು ಅಪ್ಡೇಟ್ ಮಾಡಿಕೊಳ್ಳಿ ಸ್ನೇಹಿತರೆ. ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಗ್ರೂಪ್, ವಾಟ್ಸಪ್ ಗ್ರೂಪ್ನಲ್ಲಿ ಶೇರ್ ಮಾಡಿ, ಅವರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ. ಮತ್ತೊಂದು ಮುಖ್ಯವಾದ ಮಾಹಿತಿಯೊಂದಿಗೆ ಸಿಗೋಣ. धन्यवाद. वीडियोस बनाने हैं फिल्मोरा है ना,